ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಹೊರಟೆ, ಯಾಕೆಂದರೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಲ್ಲ, ಅದಕ್ಕೆ ಊರಲ್ಲಿದ್ನಲ್ಲ, ಊರಿಂದ ನಮ್ಮ ಅಪ್ಪನ ಜೊತೆನೇ ಹೊರಟೆ. ಯಾಕೆಂದರೆ ನಮ್ಮ ಹಸ್ಬೆಂಡ್ ಬಂದಿರಲಿಲ್ವಲ್ಲ, ಅದಕ್ಕೆ ನಮ್ಮ ಕಂದ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಅಪ್ಪನ ಜೊತೆನೇ ಹೊರಟೆ. ಬೆಳಗ್ಗೆನೇ ಏನು ವಿಚಿತ್ರ ನೋಡಿರಿ, ನೀರು ಒಳಗಡೆನೇ ಇದತ್ತೆ, ಆದರೂ ಗಿಡ ಎಲ್ಲ ಒಣಗಿಬಿಟ್ಟಿದೆ. ಆದರೆ ಏನು ದಡದಲ್ಲಿದತ್ತೆ, ಆ ಗಿಡ ಎಲ್ಲ ಹಸಿರಾಗಿದೆ. ಅದೃಷ್ಟ ಇದ್ದರೆ ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಾದಮೇಲೆ ಬೆಳಗ್ಗೆನೇ ಸೂರ್ಯ ಉದಿಸ್ತಿದೆ. ಎಷ್ಟು ಬೇಗನೆ ಹೊರಟಿದ್ವಿ ನಾವು, ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅಪ್ಪನ ಜೊತೆ ಬೇಗನೆ ಹೊರಟೆ ನನ್ನ ಕೆಲಸಕ್ಕೆ. ಸೂರ್ಯ ನೋಡಿದರೆ ಅಷ್ಟು ಬೆಳಕು ಬರ್ತೈತೆ, ಅಷ್ಟು ಇದಾಗಿ. ಅದಾದಮೇಲೆ ನಾನು ಮನೆಗೆ ಹೋಗಿ ಅವತ್ತಿಂದ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಕೆಲಸ ಮಾಡಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸುಸ್ತಾಗಿತ್ತು. ಅವತ್ತು ಮಾರನೇ ದಿನ ಗುರುಪೌರ್ಣಮಿ ಇತ್ತು. ಗುರುಪೌರ್ಣಮಿ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕಿತ್ತು, ಪೌರ್ಣಮಿ ಬೆಟ್ಟಕ್ಕೆ. ಮತ್ತು ನಮ್ಮದೇ ಪೌರ್ಣಮಿ ಆಗಿತ್ತು, ರೇಣುಕಾ ಸಿದ್ದೇಶ್ವರ ಸ್ವಾಮಿಯದ್ದು ದೇವಸ್ಥಾನದಲ್ಲಿ ನಮ್ಮದೇ ಪೌರ್ಣಮಿ ಬೆಟ್ಟದ್ದು ಊಟದ ವ್ಯವಸ್ಥೆ ನಮ್ಮದಾಗಿದ್ದು. ನಮ್ಮದು ಮತ್ತು ಸಂಕೋಡ್ನಳ್ಳಿ ಅಂತ ಇದೆ, ಕಾಟಿಕೆರೆ ಮತ್ತು ಸಂಕೋಡ್ನಳ್ಳಿ ಇದ್ದಿದ್ದರಿಂದ ಎಲ್ರಿಗೂ ಮನೆಗೆ ಹೋಗಿ ದವಸ ಧಾನ್ಯ ದುಡ್ಡು ಎಲ್ಲ ಎತ್ಕೊಬಂದು ಬರೋಂಥ ಭಕ್ತರುಗಳಿಗೆ ಊಟದ ವ್ಯವಸ್ಥೆ ಮಾಡಿಸಿರ್ತಾರೆ. ಅದಾದಮೇಲೆ ದೇವಸ್ಥಾನಕ್ಕೆ ಬಂದು ನಮ್ಮಮ್ಮ, ನಮ್ಮ ಆಂಟಿ, ನನ್ನ ಪಾಪು ಬಂದಿದ್ರು ದೇವಸ್ಥಾನಕ್ಕೆ ಜೊತೆಲೆ. ಎಲ್ಲರೂ ಹೊರಟು ಬೆಟ್ಟಕ್ಕೆ ಹತ್ತಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ನನ್ನ ಮಗಳಂತೂ ಹತ್ತುತ್ತಾ ಇದ್ದರೆ ಇಲ್ಲ ನಾನು ಹತ್ತಬೇಕು ಅಂತೇಳಿ ಅವಳ ಕೈನೇ ಬಿಡಿಸ್ಕೊಂಡು ಹತ್ತುತ್ತಿದ್ಲು. ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. 2 ಕಡೆಯಿಂದನೂ ಬಿಟ್ಟಿದ್ದಾರೆ, ಆದರೂ ಸಿಕ್ಕಾಪಟ್ಟೆ ರಶ್ಶು. ಎಷ್ಟು ಜನ ಅಂದರೆ ಸುಮಾರು 1 ಲಕ್ಷಾಂತರ ಜನ ಇರ್ತಾರೇನೋ. ಫುಲ್ಲು ಜಾತ್ರೆ ಆದಂಗೆ ಆಗುತ್ತೆ ತಿಂಗಳಿಗೆ ಒಂದ್ಸಲ. ಅದಾದಮೇಲೆ ನೋಡ್ರಿ, ಇಲ್ಲಿ ಎಷ್ಟು ಜನ ಅಂದರೆ ಒಂದು ಚೂರು ಕೈ ಕಾಲು ಆಡ್ಸೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದೆ. ನಾವು ಹೋಗ್ಬೇಕಾದ್ರೆ ಏನಿಲ್ಲನೂ ಸ್ವಲ್ಪ ಒಂದು ಮುಕ್ಕಾಲು ಭಾಗದಿಂದ ಕ್ಯೂ ಇತ್ತು. ಅಲ್ಲಿಂದ ಇಳಿಯೋ ಅಷ್ಟೊತ್ತಿಗೆ ನೋಡ್ತಿದ್ದೀವಿ ಸಿಕ್ಕಾಪಟ್ಟೆ ಕ್ಯೂ. ಅದೆಲ್ಲ ನೋಡ್ರಿ, ಇಲ್ಲಿ ಅರಿಶಿನ ಕುಂಕುಮ ಇಟ್ಕೊಂಡು ಹೋಗ್ತಿದ್ದಾರೆ. ಹರಕೆ ಮಾಡ್ಕೊಂಡಿರೋರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೋಗ್ತಾರೆ. ಅದಾದಮೇಲೆ ನೋಡ್ರಿ, ಇಲ್ಲಿ ನನ್ನ ಮಗ ನಾವು ಇಳಿಯೋದೊಂದು ವೀಡಿಯೋ ಮಾಡಮ್ಮ ಅಂತೇಳಿ ಇಬ್ಬರು ಕೈನೂ ಇಟ್ಕೊಬಿಟ್ಟು ಇಬ್ಬರು ಜೊತೆನೂ ನಡ್ಕೊಂಬತ್ತಾ ಇಲ್ಲ, ಅದಕ್ಕೆ ಅವ್ರದ್ದೊಂದು ವೀಡಿಯೋ ಮಾಡ್ತಿದ್ದೆ. ಬೇಕಾದ್ರೆ ಸುಸ್ತಾಗುತ್ತೆ, ಇಳಿಬೇಕಾದ್ರೆ ಸುಸ್ತೇನಾಗಲ್ವಲ್ಲ, ಬೇಗನೆ ಇಳಿದ್ಬಿಟ್ವಿ. ಅದಾದಮೇಲೆ ಬೆಟ್ಟದಲ್ಲೇ ಮುಕ್ಕಾಲು ಭಾಗದಿಂದ ನಮ್ಮೂರು ಕಾಣಿಸುತ್ತೆ, ಅದಕ್ಕೆ ನೋಡ್ತಾ ಇದ್ದು ಎಲ್ಲ ಝೂಮ್ ಹಾಕಿ ನೋಡ್ತಿದ್ವಿ ನಮ್ಮೂರು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮೂರು ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಕಾಣಿಸ್ತಾವಲ್ಲ, ಅದಕ್ಕೆ ನೋಡ್ಕೊಂಬಿಟ್ಟು ಅಲ್ಲಿಂದ ಇಳಿತಿದ್ವಿ. ಎಷ್ಟು ರಶ್ ಇತ್ತು ಅಂದರೆ ಒಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಅಷ್ಟು ರಶ್ ಇದ್ದತೆ, ಸಿಕ್ಕಾಪಟ್ಟೆ ರಶ್. ಅದಕ್ಕೆ ನೋಡಿ ವೀಡಿಯೋ ಮಾಡ್ಕೊತಾ ಇದ್ವಿ. ಅದಾದಮೇಲೆ ಅಲ್ಲಿಂದ ನಾವು ಕೆಳಗೆಲ್ಲ ಇಳಿಯೋ ಅಷ್ಟೊತ್ತಿಗೆ ನಮ್ಮ ಕಂದ ಮತ್ತು ನಮ್ಮ ಅಣ್ಣ ಬಂದಿದ್ದರು, ರಿಲೇಷನ್ ಅವರೆಲ್ಲ ಬಂದು ಅವ್ರು ಊಟ ಮಾಡಿ ನಾವು ಬರೋ ಅಷ್ಟೊತ್ತಿಗೆ ತಟ್ಟೆ ಎಲ್ಲ ತೊಗೊಂಬಂದಿದ್ರು, ಬೇಗ ಊಟ ಕಳಿಸ್ಕೊಬಿಡೋಕ್ಕೆ ಅಂತೇಳಿ. ಏಕೆಂದರೆ ಸಿಕ್ಕಾಪಟ್ಟೆ ಜನ ಇರುತ್ತಲ್ಲ, ಬೇಗನೆ ಆಗಲ್ಲ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಫೋಟೋನೆಲ್ಲ ತೊಗೊಂಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಅವರು ನಮ್ಮ ತಾತನ ಫ್ರೆಂಡು ಅವ್ರ ಅಂಗಡಿನೇ ಹುಡ್ಕೊಂಡೋಗಿ ಅಲ್ಲಿಂದ ಪುರಿ ಖಾರ ಎಲ್ಲ ತೊಗೊಂಬಿಟ್ಟು ಬಂದ್ವಿ. ಕಡಲೆಕಾಯಿ, ಪುರಿ ಖಾರ ಎಲ್ಲದನ್ನೂ ಹಿಡ್ಕೊಂಡು ಬರ್ತಾಯಿದ್ವಿ. ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತಲ್ಲ, ಒಬ್ಬೊಬ್ಬರು ಹೋಗೋಕ್ಕಾಗಲ್ಲ, ಒಬ್ಬೊಬ್ಬರು ಮಿಸ್ ಆಗೇ ಬಿಡ್ತೀವಿ. ಅದಾದಮೇಲೆ ಮನೆಗೆಲ್ಲ ಬಂದ್ಬಿಟ್ಟು ಅಲ್ಲಿಂದ ನನ್ನ ತಮ್ಮ ಬಂದ ಮನೆಗೆ, ಅದಕ್ಕೆ ಅವನ ಹತ್ರನೇ ಗುರುಪೌರ್ಣಮಿ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದಕ್ಕೆ ಸಂಜೆ ಅವನ ಹತ್ರನೇ ಬಿಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರಿಗೆ ನಮಸ್ಕಾರ ಮಾಡ್ಕೊಂಡು ಕಷ್ಟಗಳನ್ನೆಲ್ಲ ಹೊಡೆಯಪ್ಪ ದೇವ್ರೆ ಅಂತೇಳಿ ಕೈ ಮುಕ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಎಷ್ಟೋ ನೆಮ್ಮದಿ ಆಗುತ್ತೆ ನಮ್ಮ ಜೀವನದಲ್ಲಿ. ಅದಕ್ಕೆ ಅಲ್ಲೇ ಎಷ್ಟೋ ಹೊತ್ತು ಕೂತಿದ್ರು ಎದ್ದು ಬರೋಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ನೆಮ್ಮದಿ ಶಾಂತಿ ಇರುತ್ತೆ. ಅಲ್ಲಿಂದ ಬಂದು ಆಚೆ ಕಡೆ ನೋಡಿದ್ರು ಅಷ್ಟೇ, ಇಲ್ಲಿ ಗುರುಪೌರ್ಣಮಿ ಆಗಿರೋದ್ರಿಂದ ಅಷ್ಟೂ ಜನನೂ ಇಲ್ಲೂ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದು. ಟೌನ್ ಒಳಗಿರೋದ್ರಿಂದ ಹೆವಿ ಜನ ಇದ್ದೇ ಇರ್ತಾರೆ. ಅದಾದಮೇಲೆ ನಮ್ಮ ಕಂದಕ್ಕೆ ಫೋನ್ ಮಾಡಿದ್ರು, ನಮ್ಮ ಕಂದ ನಾನು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರ್ತೀನಿ ಅಂತ ಹೇಳಿದ್ಕೆ ನಾನು ಅಲ್ಲೇ ನಿಂತಿದ್ದೆ. ಅವ್ರು ಬಂದಮೇಲೆ ಅವ್ರ ಜೊತೆ ಹೊರಟೆ, ಯಾಕೆಂದರೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು. ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅವರೇ ಡ್ರಾಪ್ ಮಾಡಿಬಿಟ್ಟು ಹೋದ್ರು. ಅವಳು ಹೋದೆ ಟೊಮೊಟೊ ಬಾತ್ ಮಾಡಿದ್ಲು. ಇದು ಅವ್ರ ಮನೇಲಿರೋ ಅವ್ರ ಅತ್ತಿಗೆ ಮಗಳು, ಅವಳು ನಮ್ಮದು ವೀಡಿಯೋ ಮಾಡೋಕ್ಕಂತ ಹೇಳ್ಬಿಟ್ಟು ಮುಖ ಮುಚ್ಕೊತಿದ್ಲು. ಆಮೇಲೆ ತಟ್ಟೆ ಇಟ್ಬಿಟ್ಟು ಅವಳು ಊಟಕ್ಕೆ ಕೊಟ್ಟಿದ್ದ ವೀಡಿಯೋ ಮಾಡಿ ನನ್ನ ಫ್ರೆಂಡ್ ಪಾಪನ ಮಲಗಿಸ್ತಿದ್ಲು. ಅದಾದಮೇಲೆ ನೈಟ್ ಅಲ್ಲೇ ಅವ್ರ ಮನೇಲೇ ಉಳ್ಕೊಂಡಿದ್ದು. ನಾನು ಬೆಳಗ್ಗೆನೇ ಎದ್ದು ಹೊರಟು ಬರ್ತಿದ್ದಂಗೆ ಬಂದಮೇಲೆ ನಂದೊಂದು ಪಾರ್ಸಲ್ ಇತ್ತು, ಪಾರ್ಸಲ್ ಬಂತು. ಪಾರ್ಸಲ್ಲು ಇದು ನಂದಲ್ಲ, ಸ್ಟ್ಯಾಂಡು.
ನಮ್ಮ ಅಕ್ಕವ್ರಿಗೆ. ನೋಡಿರಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಂಡು. ಮೀಶೋದಲ್ಲೇ ತೊಗೊಂಡಿರೋದು. ಸಿಕ್ಕಾಪಟ್ಟೆ ಕ್ವಾಲಿಟಿ ಆಗಿದೆ ಮತ್ತು ವೆಯ್ಟ್ ಇದೆ. ನಾನು ವೆಯ್ಟ್ ಇರಲ್ವೇನೋ ಅಂದ್ಕೊಂಡಿದ್ದೆ. ನಾನು ಮುಂಚೆ ಒಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ. ಇದು ಅದಕ್ಕಿಂತ ಸಖತ್ತಾಗಿರುತ್ತೆ ಮಾತ್ರ. ಎಷ್ಟು ಕ್ವಾಲಿಟಿ ಆಗಿದೆ ಅಂದರೆ ಅಷ್ಟು. ಅದಾದಮೇಲೆ ನಮ್ಮ ಪಾಪು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಊರಿಗೆ ಹೊರಟವರು ನಮ್ಮ ಕಂದಂಗೆ ಬಿದ್ದು ಏಟಾಗಿತ್ತು ಸ್ವಲ್ಪ ಕೈಗೆ. ಅದಕ್ಕೆ ಅಲ್ಲಿಂದ ಮತ್ತೆ ಹೋಗಿ ಮೆಡಿಕಲಲ್ಲೇ ಇಷ್ಟೊತ್ತಿನಾಗ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅಂತೇಳಿ ಮೆಡಿಕಲಲ್ಲೇ ಒಂದು ಜೆಲ್ ತೊಗೊಂಬಿಟ್ಟು ಅಲ್ಲಿಂದ ಹೊರಟ್ವಿ. ಇದು ಇನ್ನು ದುರ್ಗಮ್ಮ ಅಂತ ಇದೆ, ಆ ದೇವ್ರದ್ದು ಜಾತ್ರೆ ನಡೆಯುತ್ತೆ ಚಾಮುಂಡೇಶ್ವರಿ ಜಯಂತಿ ದಿನ. ಅದಕ್ಕೆ ಸಿಕ್ಕಾಪಟ್ಟೆ ಲೈಟಿಂಗ್ಸು ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಮಿರಿ ಮಿಂಚುತ್ತಾ ಇತ್ತು. ಇದೇ ದೇವಸ್ಥಾನದ್ದು ಜಾತ್ರೆ ನಡೆಯೋದೀಗ. ಅದಕ್ಕೆ ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಡೆಕೋರೇಷನ್ ಮಾಡಿದರು ಮಾತ್ರ. ಅಲ್ಲಿಂದ ಮುಂದೆ ಬಂದು ಮತ್ತು ಬೇಕ್ರಿಗೆ ಹೋಗಿ ಸ್ವೀಟ್ ತೊಗೊಂಡು ಫ್ರಿಜ್ ತೊಗೊಂಡಿದ್ವಲ್ಲ ಅದಕ್ಕೆ ಒಂಚೂರು ಸ್ವೀಟ್ ತೊಗೊಂಡು ಮತ್ತು ಸೌತೆಕಾಯಿ ಎಲ್ಲ ತೊಗೊಂಬಿಟ್ಟು ಚಿಕನ್ ಸಾರು ಮಾಡಿದ್ರು ಅಮ್ಮ, ಅದಕ್ಕೆ ತೊಗೊಂಬಿಟ್ಟು ಬರ್ತಿದ್ದಂಗೆ ನನ್ನ ಮಗಳು ಆ ಜೆಲ್ ಬಿಟ್ಟಿದ್ದಾಳೆ ಔಷಧಿ ತಂದಿರೋದು, ಹೋಗ್ಬಿಟ್ಟು ಇದನ್ನು ತಗೊಂಡು ಹಚ್ಚುತ್ತೆ. ಮೆಂತ್ಯ ಪ್ಲಸ್ಸು ಕೈ ಊದ್ಕೊಬಿಟ್ಟಿರ್ತದೆ. ಅದಕ್ಕೆ ನೋಡ್ಬಿಟ್ಟು ಅವಳೇ ಹಚ್ಚುತ್ತಿದ್ದಾಳೆ. ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗ್. ಜೈ ಆಂಜನೇಯ.